ಬೆನ್ನು ನೋವಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಇರಬೇಕು. ನಂದು ಒಂದು ಕಳಕಳಿಯ ವಿನಂತಿ ಬೆನ್ನು ನೋವು ಇದ್ದವರಿಗೆ, ಯಾರಾದರೂ ಆಪರೇಷನ್ ಮಾಡ್ತೇವೆ ಅಂತ ಹೇಳಿದರೆ ಬೆನ್ನಿನ ಮೇಲೆ ಆಪರೇಷನ್ ಮಾಡಿಕೊಳ್ಳೋದು ಸ್ವಲ್ಪ ಟಿಕ್ಲಿಶ್, ಅದು ಟ್ರಿಕ್ಕಿ ಅದು. ಹಾಗಾಗಿ ಇನ್ನೊಬ್ಬರದ್ದು ಒಪಿನಿಯನ್ ತಗೊಳ್ಳಿ, ಸೆಕೆಂಡ್ ಒಪಿನಿಯನ್ ಇಲ್ಲದೆ ಆಪರೇಷನ್ ಮಾಡಿಸ್ಬೇಡಿ. ಯಾಕಂದರೆ ಔಷಧಿ ತಗೊಂಡ್ರಲ್ಲಿ ಹೆಚ್ಚು ಕಡಿಮೆ ಆದರೆ ಆ ಡಾಕ್ಟರ್ ಬಿಟ್ಟು ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ಬೋದು. ಆಪರೇಷನ್ ಮಾಡಿದ್ರಲ್ಲಿ ಹೆಚ್ಚು ಕಡಿಮೆ ಆದರೆ ಮತ್ತೆ ನಿಮ್ಮ ಒಮ್ಮೆ ಅದು ಆಪರೇಷನ್ ಮಾಡಿ ಆಗಿದ್ದು ಅದನ್ನು ತೆಗೆದು ಹಿಂದೆ ತೆಗೀಲಿಕ್ಕೆ ಆಗೋದಿಲ್ಲ. ಇದು ನಾನು ಹೇಳಿದ್ದು ಎಕ್ಸ್ಟ್ರೀಮ್ ಕೇಸ್, ಎಲ್ರಿಗೂ ಹೀಗೆ ಆಗ್ತದೆ ನಾನು ಹೇಳೋದಿಲ್ಲ. ಆದರೆ ಇದು ಆಗೋದು ಔಟ್ಕಮ್ನಲ್ಲಿ ಇದು ನಾವು ಔಟ್ಕಮ್ಸ್ ರಿಸರ್ಚ್ ಮಾಡಿದರೆ ಬೆನ್ನಿನ ಮೇಲೆ ಆಪರೇಷನ್ ಮಾಡಿದ್ರಲ್ಲಿ ಎಷ್ಟು ಜನ ಅವರು ಹೇಳಿದ ಹಾಗೆ 2 ದಿವಸದಲ್ಲಿ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದರೆ ಹಾರ್ಡ್ಲಿ ಎನಿ. ಅದರಿಂದ ಜಾಗೃತಿ ಮಾಡಬೇಕು. ಮೂರನೇ ವಿಚಾರ ಏನು ಅಂದರೆ, ಲೇಟೆಸ್ಟ್ ಆಬ್ವಿಯಸ್ ಟ್ರೀಟ್ಮೆಂಟ್ ಫಾರ್ ಬೆನ್ನು ನೋವಿಗೆ ಸೈಕೋಥೆರಪಿ. ಬೆನ್ನಿನಲ್ಲಿ ಒಂದು ಗುಟ್ಟುಂಟು, ತಲೆಯಿಂದ ನಮ್ಮ ಕುಂಡೆವರೆಗೆ ಒಂದೇ ಮಸಲು ಉಂಟು 2 ಸೈಡ್ನಲ್ಲಿ, ಅದಕ್ಕೆ ಇರೆಕ್ಟಾರ್ ಸ್ಪೈನ್ ಅಂತ ಹೇಳೋದು. ಒಂದು ದೊಡ್ಡ ಮಸಲ್ ಬಂಡಲ್ ಅದು. ಅದನ್ನ ಇಡೀ ಸ್ಪೈನನ್ನು ಹಿಡ್ಕೊಳ್ಬೇಕು. ಅದರಲ್ಲಿ 27 ಎಲುಬುಂಟು. ಅದೇನಾಗ್ತದೆ, ನೀನು ಏನೂ ಅದರ ತಲೆ ಬಿಸಿ ಆದ ಕೂಡಲೇ ಅದು ಟೈಟ್ ಆಗ್ತದೆ, ಟೆನ್ಸ್ ಆಗ್ತದೆ. ಟೆನ್ಸ್ ಆದ ಕೂಡಲೇ ಆ ಮಸಲನ್ನು ಒಂದು ಹೀಗೆ ಟೆನ್ಷನ್ ಕೊಟ್ಟು ಒಂದು ಗಂಟೆ ಹಿಡ್ಕೊಂಡ್ರೆ ಬಿಟ್ಟರೆ ಇಲ್ಲೆಲ್ಲ ನೋವಾಗ್ತದೆ. ಇದು 24 ಗಂಟೆ ಟೆನ್ಷನ್ನಲ್ಲಿದೆ. ಮತ್ತೆ ಕೂತ್ಕೊಳ್ಳುವಾಗ ನಾವೆಲ್ಲ ಕೂತ್ಕೊಳ್ಳೋಕೆ ಸರಿಯಾಗಿ ಕೂತ್ಕೊಳ್ಳೋದು. ಈಗ ನಾನು ಕೂಡ ಸರಿಯಾಗಿ ಕೂತ್ಕೊಳ್ಳಿಲ್ಲ. ನಾವು ಕೂತ್ಕೊಳ್ಳುವಾಗ ಸ್ಟ್ರೈಟ್ ಬ್ಯಾಕ್ ಇರಬೇಕು. ಎಲ್ಲಿ ಕೂತ್ರು ಹ್ಯಾಕ್ ಕೂತ್ರು ಸ್ಟ್ರೈಟ್ ಬ್ಯಾಕ್ ಇರಬೇಕು. ನಮ್ಮಲ್ಲೆಲ್ಲ ಈ ಕುರ್ಚಿ ನೋಡಿ, ಈಗ ನಾನು ಕೂತ ಕುರ್ಚಿ ಉಂಟು, ಇದು ಬಹಳ ಹಾಳು ಬೆನ್ನಿಗೆ. ಯಾಕಂದ್ರೆ ಇದಕ್ಕೊಂದು ಪ್ರಪೋರ್ಷನಲ್, ಇದು ಎರ್ಗೊನಾಮಿಕ್ಸ್ ಅಲ್ಲ. ಇದರಲ್ಲಿ ಬೆನ್ನು ಬೇರೆ, ಇದು ಕೂತ್ಕೊಳ್ಳೋ ಸೀಟ್ ಬೇರೆ, ಇದಕ್ಕೆ ಏನು ಕನೆಕ್ಷನ್ ಇಲ್ಲ. ಹೀಗೆ ಕೂತ್ಕೊಂಡು ನಾನು ಎಷ್ಟು ಸರ್ತ ಕೂತ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಅದು ಸರ್ತ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಸ್ಟ್ರೈಟ್ ಆಗುದಿಲ್ಲ ಬ್ಯಾಕ್. ಆ ಬ್ಯಾಕ್ ಸ್ಟ್ರೈಟ್ ಆಗದಿದ್ರೆ ಈ ಮಸಲ್ ರಿಲ್ಯಾಕ್ಸ್ ಆಗುದಿಲ್ಲ. ನೀನೇನಾದ್ರೂ ಬ್ಯಾಕಿಗೆ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಆ ಮಸಲ್ ಅದನ್ನು ಹಿಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಮಸಲ್ ಯಾವಾಗಲೂ ಟೆನ್ಸ್. ಆ ಟೆನ್ಷನ್ನಿಂದ ಮಸಲ್ನಲ್ಲಿ ನೋವು ಬರ್ತದೆ. ಆ ಟೆನ್ಷನ್ ಬರುವುದು ಮನಸ್ಸಿನಲ್ಲಿ. ಮನಸ್ಸು ಎಲ್ಲಿ ಉಂಟದೆ ಮನುಷ್ಯನಿಗೆ ಗೊತ್ತಿಲ್ಲ. ಟೆನ್ಷನ್ ಮದುವೆ ಅದು ಎಲ್ಲಿ ಪ್ರೊಜೆಕ್ಟ್ ಆಗ್ತದೆ, ಬೆನ್ನಲ್ಲಿ. ಸೊ ಎಲ್ರಿಗೂ ಬೆನ್ನು. ಮನೆಯಲ್ಲಿರುವ ಅಡಿಗೆ ಮಾಡುವ ಹೆಂಗಸಿನಿಂದ ಹಿಡಿದು, ಆಫೀಸಿಗೆ ಹೋಗೋ ಕೆಲಸದಿಂದ ಹಿಡಿದು, ವೈಸ್ ಚಾನ್ಸಲರ್ ಹಿಡಿದು ಮಿನಿಸ್ಟರ್ವರೆಗೆ ಬೆನ್ನು ನೋವು. ಇದರ ಅರ್ಥ ಏನು ಅಂದರೆ, ಬೆನ್ನು ನೋವು ಒಂದು ಕಾಮನ್ ಡಿನಾಮಿನೇಟರ್ ಆಫ್ ಟೆನ್ಷನ್. ಅಂದರೆ ನಿನ್ನ ಈ ಮನಸ್ಸಿನಿಂದಲೇ ಈ ನೋವು ಬರುವುದು. ಮತ್ತೆ ನೀನು ಬೇರೆಯವರಿಗೆ ಕೂಡ ನೋವನ್ನು ಕೊಡ್ತೀಯ. ಹಾಗಾಗಿ ಮನಸ್ಸನ್ನು ಸಮಾಧಾನ ಮಾಡಬೇಕು.